I'm ready to show you the pure gold and ancient serenity of Thailand. These temples here in Thailand are just breathtaking. And witnessing traditions like blessings, offerings, and these incredible money trees where wishes blossom, it's just truly humbling to see. Then I checked out the markets. They're seriously a treasure trove of spiritual artifacts, gleaming gold, and unique finds. Every corner reveals a new story. This entire journey truly redefines serenity and connection for me. ಹಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೇನೆ. ಇಂದು ನಾವು ಥೈಲ್ಯಾಂಡ್ ದೇಶದ ಸುಂದರ ಸಮುದ್ರ ನಗರವಾದ ಪಟ್ಟಾಯದಲ್ಲಿ ಇರುವ ಅತ್ಯಂತ ಪವಿತ್ರ ಹಾಗೂ ಶಾಂತಿಯ ತಾಣ ಬಿಗ್ ಬುದ್ಧ ದೇವಾಲಯದ ಸಂಪೂರ್ಣ ದರ್ಶನ ಮತ್ತು ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಪಟ್ಟಾಯ ಎಂದರೆ ಎಲ್ಲರಿಗೂ ಟೂರಿಸ್ಟ್ ಸಿಟಿ, ಬೀಚ್, ನೈಟ್ ಲೈಫ್ ಎಂದು ಗೊತ್ತು. ಆದರೆ ಈ ಗದ್ದಲದ ನಗರದಲ್ಲಿ ಬೆಟ್ಟದ ಮೇಲಿರುವ ಆ ಮಹಾ ಬುದ್ಧ ದೇವಾಲಯ ಮನಸ್ಸಿಗೆ ನಿಜವಾದ ಶಾಂತಿಯನ್ನು ನೀಡುತ್ತದೆ. ಈ ದೇವಾಲಯವನ್ನು ಸ್ಥಳೀಯರು ವಾಟ್ ಫ್ರಾ ಹೈ ಎಂದು ಕರೆಯುತ್ತಾರೆ. ಇದು ಪ್ರಥಮ್ನಾಥ್ ಹಿಲ್ ಮೇಲೆ ಇದೆ. ಬೆಟ್ಟದ ಮೇಲೆ ಹೋಗುತ್ತಿದ್ದಂತೆ ಗಾಳಿಯ ತಂಪು, ಸುತ್ತಮುತ್ತಲಿನ ಹಸಿರು ವಾತಾವರಣ, ದೂರದಲ್ಲಿ ಕಾಣಿಸುವ ಸಮುದ್ರದ ದೃಶ್ಯ ಇವೆಲ್ಲವೂ ಮನಸ್ಸನ್ನು ನಿಧಾನವಾಗಿ ಧ್ಯಾನ ಸ್ಥಿತಿಗೆ ಕರೆದೊಯ್ಯುತ್ತದೆ. ಮೇಲೆ ತಲುಪಿದಾಗ ನಮ್ಮ ಮುಂದೆ ಕಾಣಿಸುವುದು 18 ಮೀಟರ್ ಎತ್ತರದ ಬಂಗಾರದ ಬಣ್ಣದಲ್ಲಿ ಕಂಗೊಳಿಸುತ್ತಿರುವ ಮಹಾಬುದ್ಧ ಪ್ರತಿಮೆ. ಮಹಾಬುದ್ಧನ ದರ್ಶನ 1977ರಲ್ಲಿ ನಿರ್ಮಿಸಲಾದ ಈ ಪ್ರತಿಮೆ ಪಟ್ಟಾಯದ ಪ್ರಮುಖ ಆಧ್ಯಾತ್ಮಿಕ ಸಂಕೇತವಾಗಿದೆ. ಬುದ್ಧನು ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದಾರೆ. ಮುಖದಲ್ಲಿ ಅಪಾರ ಶಾಂತಿ, ಕಣ್ಣುಗಳಲ್ಲಿ ದಯೆ, ತುಟಿಗಳಲ್ಲಿ ಮೃದುವಾದ ನಗು. ಅವರ ಮುಂದೆ ನಿಂತಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡುತ್ತವೆ. ನಿಜವಾದ ಸಂತೋಷ ಎಲ್ಲಿದೆ? ಶಾಂತಿ ಹೇಗೆ ಸಿಗುತ್ತದೆ? ಆ ಕ್ಷಣದಲ್ಲಿ ನಮ್ಮ ಒಳಗಿನ ಗದ್ದಲ ಮೌನವಾಗುತ್ತದೆ. ನಾಗದೇವತೆಗಳ ಮೆಟ್ಟಿಲು. ಬಿಗ್ ಬುದ್ಧನತ್ತ ಹೋಗುವ ಮೆಟ್ಟಿಲುಗಳು ಎರಡು ಬದಿಯಲ್ಲಿ ಹಸಿರು ಮತ್ತು ಬಂಗಾರದ ನಾಗಶಿಲ್ಪಗಳಿವೆ. ಥೈ ಸಂಸ್ಕೃತಿಯಲ್ಲಿ ನಾಗದೇವತೆಯರು ರಕ್ಷಣೆಯ ಸಂಕೇತ. ಈ ಮೆಟ್ಟಿಲು ಹತ್ತುವಾಗ ಭಕ್ತರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ನಿಧಾನವಾಗಿ ಮೇಲೆ ಹೋಗುತ್ತಾರೆ. ಇಲ್ಲಿ ಟೂರಿಸ್ಟ್ಗಳಿಗಾಗಿ ಕೆಲವೊಂದು ಬೋರ್ಡ್ ಇದೆ. ಸರಿಯಾದ ಉಡುಪು ಧರಿಸಿ ಹೋಗಿ. ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಉತ್ತಮ. ಫೋಟೋ ತೆಗೆದುಕೊಳ್ಳಬಹುದು, ಆದರೆ ಗೌರವವನ್ನು ಕಾಪಾಡಿ. ಮನಿ ಟ್ರೀಗೆ ಹಣ ಕಟ್ಟುವಾಗ ಭಕ್ತಿಯಿಂದ ಮಾಡಿರಿ ಎಂದು.
ಗಂಟೆ ಬಾರಿಸುವುದು. ದೇವಾಲಯದ ಸುತ್ತ ಹಲವಾರು ಚಿಕ್ಕ ಗಂಟೆಗಳಿವೆ. ಪ್ರತಿಯೊಂದು ಗಂಟೆ ಬಾರಿಸುವಾಗ ಭಕ್ತರು ಒಂದು ಆಶಯವನ್ನು ಮನಸ್ಸಿನಲ್ಲಿ ಯೋಚಿಸುತ್ತಾರೆ. ಗಂಟೆಯ ಧ್ವನಿ ಗಾಳಿಯಲ್ಲಿ ಹರಡುತ್ತಾ ಮನಸ್ಸನ್ನು ಶುದ್ಧಗೊಳಿಸುವಂತೆ ಅನುಭವವಾಗುತ್ತದೆ. ಧೂಪ ಮತ್ತು ದೀಪ. ಜನರು 3 ಧೂಪ ಕಡ್ಡಿಗಳನ್ನು ಬೆಳಗಿ ಬುದ್ಧನ ಮುಂದೆ ನಮಸ್ಕರಿಸುತ್ತಾರೆ. 3 ಧೂಪ ಬುದ್ಧ, ಧರ್ಮ ಮತ್ತು ಸಂಘಕ್ಕೆ ಸಂಕೇತ. ಬಂಗಾರದ ಹಾಳೆ ಅಂಟಿಸುವುದು. ಕೆಲವರು ಬುದ್ಧನ ಚಿಕ್ಕ ಪ್ರತಿಮೆಗಳಿಗೆ ಗೋಲ್ಡ್ ಲೀಫ್ ಅಂಟಿಸುತ್ತಾರೆ. ಇದು ಗೌರವ ಮತ್ತು ಭಕ್ತಿಯ ಸಂಕೇತ. ಇಲ್ಲಿ ಇನ್ನೊಂದು ವಿಶೇಷ ಅಂಶ ಎಂದರೆ ವಾರದ ದಿನಗಳ ಬುದ್ಧನ ಪ್ರತಿಮೆಗಳು. ಥೈಲ್ಯಾಂಡ್ನಲ್ಲಿ ಜನರು ತಮ್ಮ ಜನ್ಮದ ದಿನದ ಪ್ರಕಾರ ಒಂದು ಬುದ್ಧ ಪ್ರತಿಮೆಯನ್ನು ಆರಾಧಿಸುತ್ತಾರೆ. ಭಾನುವಾರ ಶಾಂತಿಯ ಸ್ಥಿತಿ, ಸೋಮವಾರ ಧ್ಯಾನ ಸ್ಥಿತಿ, ಮಂಗಳವಾರ ರಕ್ಷಣೆ ನೀಡುವ ಸ್ಥಿತಿ, ಬುಧವಾರ ಭಿಕ್ಷೆ ಸ್ವೀಕರಿಸುವ ಸ್ಥಿತಿ, ಗುರುವಾರ ಉಪದೇಶ ನೀಡುವ ಸ್ಥಿತಿ, ಶುಕ್ರವಾರ ಚಿಂತನೆಯ ಸ್ಥಿತಿ, ಶನಿವಾರ ಧ್ಯಾನದಲ್ಲಿ ಆಳವಾದ ಸ್ಥಿತಿ. ಪ್ರತಿಯೊಂದು ಪ್ರತಿಮೆ ವಿಭಿನ್ನ ಹಸ್ತಮುದ್ರೆ ಮತ್ತು ಭಂಗಿಯಲ್ಲಿ ಇರುತ್ತದೆ. ಭಕ್ತರು ತಮ್ಮ ಜನ್ಮದ ದಿನದ ಬುದ್ಧನ ಮುಂದೆ ಧೂಪ ಬೆಳಗಿ ನಾಣ್ಯ ಹಾಕಿ ಪ್ರಾರ್ಥನೆ ಮಾಡುತ್ತಾರೆ. ನಿಂತಿರುವ ಬುದ್ಧ ಕೆಲವು ಪ್ರತಿಮೆಗಳು ನಿಂತಿರುವ ಭಂಗಿಯಲ್ಲಿ ಇರುತ್ತವೆ. ಇದು ರಕ್ಷಣೆಯ ಸಂಕೇತ. ಭಯಬೇಡ ಎಂಬ ಸಂದೇಶವನ್ನು ನೀಡುವಂತೆ ಕೈ ಎತ್ತಿರುವ ಸ್ಥಿತಿಯಲ್ಲಿ ಇದೆ ಕೆಲವು ಬುದ್ಧ. ಮಳೆಯಲ್ಲಿರುವ ಬುದ್ಧ. ಒಂದು ಪ್ರತಿಮೆ ಮೇಲೆ ನಾಗದ ಎಡೆಯಂತಿರುವ ಛತ್ರಿ ಕಾಣುತ್ತದೆ. ಇದು ಬುದ್ಧನಿಗೆ ಮಳೆಯ ಸಮಯದಲ್ಲಿ ನಾಗ ದೇವತೆ ರಕ್ಷಣೆ ನೀಡಿದ ಕಥೆಯನ್ನು ಸೂಚಿಸುತ್ತದೆ. ಈ ಪ್ರತಿಮೆಯನ್ನು ನೋಡಿದಾಗ ಭಕ್ತಿ ಮತ್ತು ಪ್ರಕೃತಿಯ ನಡುವಿನ ಸಂಬಂಧ ತಿಳಿಯುತ್ತದೆ. ಸಂಪತ್ತಿನ ಸಂಕೇತದ ಪ್ರತಿಮೆಗಳು. ಮನಿ ಟ್ರೀ ಹತ್ತಿರ ಕೆಲವು ಚಿಕ್ಕ ಬುದ್ಧ ಪ್ರತಿಮೆಗಳು ಇದೆ. ಗೋಲಿ ಅಂಟಿಸಿ ತಮ್ಮ ಹರಕೆ ಸಲ್ಲಿಸುತ್ತಾರೆ. ಇಲ್ಲಿ 108 ನಾಣ್ಯ ಹಾಕುವ ಪಾತ್ರೆಗಳೂ ಇವೆ. ಆಧ್ಯಾತ್ಮಿಕವಾಗಿ ಈ ಎಲ್ಲ ಪ್ರತಿಮೆಗಳು ಒಂದೇ ವಿಷಯವನ್ನು ಹೇಳುತ್ತೆ. ಶಾಂತಿ ನಮ್ಮೊಳಗೆ ಇದೆ. ಪ್ರತಿಯೊಂದು ಭಂಗಿಯೂ ಜೀವನದ ಒಂದು ಹಂತವನ್ನು ಸೂಚಿಸುತ್ತದೆ. ಭಯ ಬಂದಾಗ ಧೈರ್ಯ, ಸಂಕಟದಲ್ಲಿ ಇದ್ದಾಗ ಶಾಂತಿ, ಸಂಪತ್ತಿಗೆ ಕೃತಜ್ಞತೆ, ಜ್ಞಾನಕ್ಕೆ ವಿನಮ್ರತೆ. ನಾವು ಮನಿ ಟ್ರೀ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ವಿ. ಆ ಕ್ಷಣದಲ್ಲಿ ಒಂದು ಆಂತರಿಕ ಶಾಂತಿ ಅನುಭವವಾಯಿತು. ಪಟ್ಟಾಯದ ಗದ್ದಲದ ಮಧ್ಯೆ ಇಂತಹ ಶಾಂತಿಯ ತಾಣ ಸಿಕ್ಕಿದ್ದು ನಮಗೆ ತುಂಬ ಸಂತೋಷ ನೀಡಿತು. ಸ್ನೇಹಿತರೆ, ಬಿಗ್ ಬುದ್ಧ ಕೇವಲ ಒಂದು ದೊಡ್ಡ ಪ್ರತಿಮೆ ಅಲ್ಲ, ಅದು ಅನೇಕ ಬುದ್ಧ ರೂಪಗಳ ಆಧ್ಯಾತ್ಮಿಕ ಲೋಕ. ನೀವು ಪಟ್ಟಾಯಕ್ಕೆ ಹೋದರೆ ಪ್ರತಿಯೊಂದು ಪ್ರತಿಮೆಯ ಅರ್ಥ ತಿಳಿದು ದರ್ಶನ ಮಾಡಿ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಜನ್ಮದ ದಿನ ಯಾವುದು ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.
ಇಲ್ಲಿ ಒಂದು ವಿಶೇಷ ಆಕರ್ಷಣೆ ಎಂದರೆ ಮನಿ ಟ್ರೀ. ಈ ಮರದಂತೆ ರೂಪಿಸಿರುವ ದಾನ ವೃಕ್ಷದ ಮೇಲೆ ಜನರು ನೋಟುಗಳು, ಹಣವನ್ನು ಕಟ್ಟುತ್ತಾರೆ. ಇದರ ಅರ್ಥ ಏನು? ಥೈಲ್ಯಾಂಡ್ನಲ್ಲಿ ಜನರು ತಮ್ಮ ಆಶಯ, ಹರಕೆ, ಧನ್ಯವಾದ ಸೂಚನೆಗಳಿಗಾಗಿ ಹಣವನ್ನು ಈ ಮರಕ್ಕೆ ಕಟ್ಟುತ್ತಾರೆ. ಇದು ಕೇವಲ ಹಣವಲ್ಲ, ಅದು ಭಕ್ತಿಯ ಸಂಕೇತ. ಕೆಲವರು ಉದ್ಯೋಗ ಸಿಗಲಿ ಎಂದು, ಕೆಲವರು ಆರೋಗ್ಯ ಸುಧಾರಿಸಲಿ ಎಂದು, ಕೆಲವರು ಕುಟುಂಬದಲ್ಲಿ ಶಾಂತಿ ಇರಲಿ ಎಂದು, ಹೀಗೆ ಮನಸ್ಸಿನ ಬೇಡಿಕೆಯನ್ನು ಈ ಮನಿ ಟ್ರೀ ಮುಂದೆ ಹೇಳುತ್ತಾರೆ. ನಂತರ ಆ ಹಣವನ್ನು ದೇವಾಲಯದ ಸೇವೆ, ದಾನ ಕಾರ್ಯಗಳಿಗಾಗಿ ಬಳಸುತ್ತಾರೆ. ಮನಿ ಟ್ರೀ ನೋಡಿದಾಗ ನಮಗೆ ಕೊಡುವುದು ಎಂಬ ಧರ್ಮದ ಮಹತ್ವ ಗೊತ್ತಾಗುತ್ತದೆ. ಹರಕೆ ಮತ್ತು ಆಚರಣೆಗಳು. ಇಲ್ಲಿ ಜನರು ಹಲವಾರು ರೀತಿಯ ಹರಕೆಗಳನ್ನು ಮಾಡುತ್ತಾರೆ. ತೆಗಿಬೋದಾ? ಅಂದ್ರೆ ಹತ್ರ ನಿಂತ್ಕೊಂಡು ಅನ್ಸುತ್ತೆ.
Okay. ನಿಜ ಕೂಡ ಅವ್ರದ್ದು ಹಲ್ಲ Mm.